ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಈ ದಿನ ನಮ್ಮ ಹೃದಯ ಭೂಮಿಯಲ್ಲಿ ದೇವರು ಬಿತ್ತುವಂಥ ಬೀಜ ಏನು ನೋಡೋಣ. ಒಂದು ಕತೆ ಹೇಳಬೇಕೆಂಬುದಾಗಿ ಇವತ್ತು ನಾನು ಪ್ರೇರೇಪಿಸಲ್ಪಟ್ಟಿದ್ದಾನೆ. ಚೆನ್ನಾಗಿ ಕೇಳಿ. ಕತೆ ಅಂದರೆ ಎಲ್ಲರಿಗೂ ಇಷ್ಟ ಕೂಡ. ಅಜ್ಜಂದಿರು ಮೊಮ್ಮಕ್ಕಳಿಗೆ ಕತೆಗಳನ್ನ ಹೇಳ್ತಾ ಇದ್ರು. ನಂತರ ನಾವು ಸಮಯ ಕಳೆಯೋದಕ್ಕಾಗಿ ಕೆಲವೊಂದ್ಸರಿ ಕತೆಗಳನ್ನ ಓದ್ತಾ ಇದ್ವಿ. ಯೇಸು ಕ್ರಿಸ್ತನು ಕೂಡ ಸಾಮ್ಯ ರೂಪವಾಗಿ ಕೆಲವು ಕತೆಗಳನ್ನ ಹೇಳ್ತಾ ಬಂದರು. ಇವತ್ತೊಂದು ಕತೆ ಹೇಳ್ತೇನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಬ್ಬ ರೈತ ಹೊಲದಲ್ಲಿ ಮೆಕ್ಕೆಜೋಳ ಹಾಕಿದ. ಸೊ ಮೆಕ್ಕೆಜೋಳ ದಿನ ಕಳೆದ ಹಾಗೆ ಫಸಲಿಗೆ ಬಂತು. ಅಂದರೆ ಮೆಕ್ಕೆ ತೆನೆಗಳು ಬಂದವು. ಸಮೃದ್ಧಿಯಾದಂಥ ಬೆಳೆ ಕೈಗೆ ಕಾಣಿಸ್ತು. ರೈತ ತುಂಬಾ ಸಂತೋಷವುಳ್ಳವನಾದ. ಇದಕ್ಕಿದ್ದ ಹಾಗೆ ಏನು ಸಂಭವಿಸಿತಂದರೆ, ಕೋತಿಗಳು ಬರ್ತಾ ಇದ್ವು ತಿನ್ನೋದಕ್ಕೆ. ಒಂದು ದಿನ ದೂರದಲ್ಲಿ ನಿಂತು ನೋಡ್ತಾ ಇದ್ದ. ಆ ಕೋತಿಗಳು ನಿಜವಾಗ್ಲೂ ತುಂಬ ಜಾಣ ಕೋತಿಗಳು. ಪ್ರಾರಂಭದಲ್ಲಿ ತುಂಬ ಒಳ್ಳೆ ಕೋತಿಗಳಾಗಿದ್ದವು. ಯಾಕಂತಂದರೆ ಆ ಮೆಕ್ಕೆಜೋಳದ ಆ ಹೊಲದಲ್ಲಿ ಬಂದಂಥ ಆ ಕೋತಿಗಳು, ಫಾರ್ ಎಕ್ಸಾಂಪಲ್ ಒಂದು 10 ಕೋತಿಗಳು ಬಂದರೆ ಎಲ್ಲ ಒಂದೊಂದೇ ತೊಗೊಂಡು ಹೋಗ್ತಾ ಇದ್ವು. ಈ ರೈತಗೆ ಆಶ್ಚರ್ಯ ಅನ್ನಿಸ್ತು, ಎಷ್ಟು ಒಳ್ಳೆ ಕೋತಿಗಳಿದಾವಲ್ಲ, ಪಾಪ ಹೊಟ್ಟೆ ಹಸ್ಕೊಂಡಿದ್ದಂಗಿದ್ದಾವೆ, ತಿನ್ನಲಿ ಬಿಡು ಅಂತೇಳಿ. ಸೊ ದಿನಾಲು ಬರೋದು 10 ಕೋತಿಗಳು ಒಂದೊಂದನ್ನು ಮೆಕ್ಕೆಜೋಳದ ತೆನೆನ ತೊಗೊಳೋದು, ಹೋಗೋದು. ರೈತ ಕೂಡ ಭಾಳ ಬಾಧೆ ಪಡಲಿಲ್ಲ. ಯಾಕಂತಂದರೆ ದಿನಕ್ಕೊಂದು ಹೋಗ್ತಾ ಇದೆ. ಅದರಲ್ಲೂ ಕೋತಿಗಳು ಮೇ ಬಿ ಹಸ್ದಿರ್ಬೋದಲ್ಲ, ಅದೊಂದು ರೀತಿಯ ಸಹಾಯ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದ. ಆದರೆ ಕೆಲವು ದಿನಗಳ ನಂತರ ಈ ಕೋತಿಗಳು ಒಂದೊಂದೇ ಮೆಕ್ಕೆಜೋಳದ ತೆನೆನ ತಗೊಂಡೋಗೋದನ್ನು ಬಿಟ್ಟು, ಈ ಕೋತಿ ಚಾಷ್ಟೆಗಳಂತಾರಲ್ಲ ಹಾಗೆ, ಒಂದು ಕೋತಿ ಒಂದು ತಗೊಂಡೋಗೋದಕ್ಕಿಂತ ಮುಂಚೆ ಒಂದು 4 ಕಿತ್ತಿ ಕೆಳಗೆ ಬಿಸಾಕ್ತಿತ್ತು. ಹಾಗೆ ಹಾಳು ಮಾಡೋದು ಆ ಕೋತಿಗಳಿಗೇನೋ ಸ್ವಲ್ಪ ಸಂತೋಷ ಅನ್ನಿಸ್ತು. ಕೊನೆಗೆ 10 ಕೋತಿಗಳು ಕೂಡ ದಿನ ಒಂದು ತಗೊಂಡೋಗ್ಲಾರ್ದಂತೆ, ಒಂದು ತಗೊಂಡೋಗೋದಕ್ಕೆ ಒಂದು 4-5 ಕೀಳೋದು, ಕೆಳಗೆ ಬಿಸಾಡೋದು, ಖುಷಿ ಪಡೋದು, ಡ್ಯಾನ್ಸ್ ಮಾಡೋದು, ಹೋಗೋದು ಮಾಡ್ತಾಯಿತ್ತು. ರೈತ ಯಥಾ ಪ್ರಕಾರ ದಿನ ಅದೇ ಸಮಯಕ್ಕೆ ನೋಡ್ತಾ ಇರುವಾಗ ಈಗ ಎಲ್ಲ ಪರಿಸ್ಥಿತಿ ಬದಲಾಗಿದೆ. ಕೋತಿಗಳು ಏನು ಮಾಡ್ತಾ ಇದ್ದಾವೆ, ಹಾಳು ಮಾಡ್ತಾ ಇದ್ದಾವೆ. ರೈತ ನೋಡಿ ಗಾಬರಿ ಆದ್ನು. ರೈತ ನೋಡಿ ಒಂಥರ ಶಾಕ್ ಆಗಿ, ಭಾಳ ಒಂಥರ ವ್ಯಾಕುಲ, ಭಯದಿಂದ ದಿನ ಒಂದು ತಗೊಂಡು ಹೋಗುವಾಗ ಈ ಕೋತಿಗಳಿಗೆ ಸುಮ್ಮನೆ ಬಿಟ್ಟಿದೆ. ಆದರೆ ಇವತ್ತೇನು ಇಷ್ಟೊಂದು ಹಾಳು ಮಾಡ್ತಾ ಇದ್ದಾವಲ್ಲ, ಆ ಕೋತಿಗಳಿಗೆ ಹಸ್ದಿರ್ಬೋದು ಅಂತೇಳಿ ನಾನು ಒಂದು ಉಪಕಾರ ಮಾಡೋಕ್ಕೆ ಹೋದರೆ ಇವತ್ತು ನನಗೆ ಅಪಕಾರವನ್ನು ಮಾಡ್ತಾ ಇದ್ದಾವಲ್ಲ ಈ ಕೋತಿಗಳಂತೇಳಿ ನೆಕ್ಸ್ಟ್ ಡೇ ಆ ಕೋತಿಗಳನ್ನ ಆ ಕಡೆ ಬರ್ದಂಗೆ ಮಾಡಿದ್ನು. ಸ್ವಲ್ಪ ದಿನ ಆದ ನಂತರ ಆ ಕೋತಿಗಳು ಮತ್ತೆ ತಪ್ಪಿಸಿಕೊಂಡು ಹೇಗೋ ಬಂದು ಅದೇ ಹೊಲದಲ್ಲಿ ಆ ರೈತನಿಲ್ಲದ ಸಮಯವನ್ನು ನೋಡಿ ಕೆಲವು ತಿನ್ನೋದು, ಕೆಲವು ಬೀಳಿಸೋದು, ಓಡೋಗೋದು. ಕಾಲ ಗತಿಸಿದ ಹಾಗೆ ಆ ರೈತ ಅಕಾಲಿಕ ಮರಣಕ್ಕೆ ತುತ್ತಾದ. ಕೋತಿಗಳಿಗೆ ಗೊತ್ತಾಯಿತು ರೈತ ಸತ್ತೋಗಿದ್ದಾನಂತೇಳಿ. ಸೊ ವಾಟ್ ಐ ಮೀನ್, ಇಟ್ ಈಸ್ ಅ ಸ್ಟೋರಿ. ಸೊ ನೀವು ಕೋತಿಗಳಿಗೆ ಹೆಂಗೆ ಗೊತ್ತಾಯಿತು, ಕೋತಿಗಳಿಗೆ ಹೆಂಗೆ ಬುದ್ಧಿ, ಡೋಂಟ್ ಆಸ್ಕ್ ದಿಸ್ ಓಲ್ ಏನಂತಾರೆ, ಪ್ರಶ್ನೆಗಳನ್ನ ಕೇಳಬೇಡಿ, ಜಸ್ಟ್ ಕಥೆಯಲ್ಲಿ ಏನಾದರೂ ಆಗ್ಬೋದಲ್ಲ, ಅದಕ್ಕಾಗಿ ಚೆನ್ನಾಗಿ ಕೇಳಿ. ಆ ಕೋತಿಗಳಿಗೆ ಗೊತ್ತಾಯಿತು. ಕೋತಿಗಳಿಗೆ ಗೊತ್ತಾದ ನಂತರ ನೆಕ್ಸ್ಟ್ ಮತ್ತೆ ಬಂದು ಇನ್ನೇನೋ ತಿನ್ನೋದೇನೋ ಹಾಳು ಮಾಡೋದೇನೋ, ತಿನ್ನೋದೇನೋ ಹಾಳು ಮಾಡೋದೇನೋ, ಫುಲ್ ಹೊಲವೆಲ್ಲವನ್ನು ಖಾಲಿ ಮಾಡಿದು ಆ ವರ್ಷ ಸಂತೃಪ್ತಿಯಾಗಿ ಕೋತಿಗಳಿಗೆ ತಿನ್ನೋದಕ್ಕೆ ಶುರು ಮಾಡಿದ್ವು. ಆದರೆ ಒಂದು ವರ್ಷ ಗತಿಸಿದ ನಂತರ ಮತ್ತೆ
ಆ ಕೋತಿಗಳು ಅದೇ ಹೊಲದಲ್ಲಿ ಬಂದು ಏನಾದರೂ ಬೆಳೆ ಹಾಕಿರ್ಬೋದೇನೋ ಅಂತೇಳಿ ತಿನ್ನೋದಕ್ಕೆ ಆಲೋಚನೆ ಮಾಡಿ ಬಂದಾಗ ರೈತನಿಲ್ಲ, ಅಲ್ಲಿ ಬೆಳೆ ಹಾಕಿಲ್ಲ. ಫೀಲ್ಡ್ ಹೊಲ ಎಲ್ಲ ಖಾಲಿ ಖಾಲಿ. ಆಗ ಆ ಕೋತಿಗಳಿಗೆ ಒಂದು ಬುದ್ಧಿ ಬಂತು. ಏನು ಅಂತಂದ್ರೆ, ಅಯ್ಯೋ ನಮ್ಮ ಯಜಮಾನ ಇದ್ದಿದ್ರೆ ಚೆನ್ನಾಗಿತ್ತು, ಯಾವುದೋ ಒಂದು ಬೆಳೆ ಆಗ್ತಾ ಇದ್ದು, ಯಾವುದೋ ಒಂದು ರೀತಿಯಲ್ಲಿ ನಾವು ತಿಂತಾ ಇದ್ವಿ ಅಂತೇಳಿ. ಆ ಯಜಮಾನ ಇರುವಾಗೆಲ್ಲ ಬೆಳೆನ ಹಾಳು ಮಾಡಿ, ಸತ್ತನಂತರೂ ಹಾಳು ಮಾಡಿ, ಬಟ್ ಹಾಳು ಮಾಡಿದ ಮೇಲೆ ಬುದ್ಧಿ ಬಂತು ಇವಕ್ಕೆ, ಆ ಯಜಮಾನ ಇದ್ದಿದ್ರೆ ಚೆನ್ನಾಗಿತ್ತು, ನಾವು ಕೂಡ ಒಂದೊಂದೇ ತಗೊಂಡು ತಿಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ. ನಾವೆಲ್ಲ ಹಾಳು ಮಾಡಿದ್ವಿ. ಆ ರೈತನ ಯಾವುದೋ ಟೆನ್ಷನ್ ಆದ್ನು, BP ಬಂತು, ಶುಗರ್ ಬಂತು, ಕೊನೆಗೆ ಬೆಳೆ ಹಾಳಾಗಿರೋ ಒಂದು ನೋವಿಗೆ ಸತ್ತೇ ಹೋದ. ಸೊ ಯಾಕೆ ಈ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಅನೇಕ ಸಾರಿ ಬೇರೆಯವರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ಅವರಿಗೆ ಕೆಟ್ಟದನ್ನು ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ತಂದೆ ತಾಯಿ ತುಂಬ ಒಳ್ಳೆಯವರು ಇರ್ತಾರೆ, ಮಕ್ಕಳು ಅವರ ತಂದೆ ತಾಯಿಯ ಒಳ್ಳೆತನವನ್ನು ಅಡ್ವಾಂಟೇಜ್ ಮಾಡಿಕೊಂಡು ಲೋಕದ ವ್ಯವಹಾರಗಳಲ್ಲಿ, ಈ ಲೋಕದ ಪ್ರೀತಿಯ ಮಾಯೆಯಲ್ಲಿ ಬಿದ್ದು ತಂದೆ ತಾಯಿನ ಮೋಸ ಮಾಡೋ ಯವನಸ್ಥರಿದ್ದಾರೆ ಇವತ್ತು. ಟೀಚರ್ಸ್ ತುಂಬ ಒಳ್ಳೆಯವರು ಇರ್ತಾರೆ, ಅವರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ಅನೇಕ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಅವರಿಗೆ ಮೋಸ ಮಾಡುವಂಥವ್ರು ಇದ್ದಾರೆ. ಈ ಕೋತಿಗಳು ಹೇಗೆ ತಾನೇ ಆ ವ್ಯಕ್ತಿಯ ಒಳ್ಳೆತನವನ್ನು, ರೈತನ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ಹಾಳು ಮಾಡ್ತಾ ಇದ್ವೋ, ನಂತರ ಬುದ್ಧಿ ಬಂತು. ಹಾಗೆ ಕೆಲವೊಂದು ಸರಿ ಸೇವಕರುಗಳು ತುಂಬ ಒಳ್ಳೆಯವರು ಇರ್ತಾರೆ, ಅವರ ಒಳ್ಳೆತನವನ್ನು ಅಡ್ವಾಂಟೇಜ್ ತಗೊಂಡು ಪಾಸ್ಟರ್ಸ್ಗಳಿಗೆ ಮೋಸ ಮಾಡೋ ವಿಶ್ವಾಸಿಗಳು ಕೂಡ ಇದ್ದಾರೆ. ಅದಕ್ಕಾಗಿ ದೇವರಾತ್ಮ ಒಂದು ವಾಕ್ಯದ ಮುಖಾಂತರ ಎಚ್ಚರಿಸ್ತಾನೆ. ಓದೋಣ. ಯಾಜಕ ಕಾಂಡ 25ನೇ ಅಧ್ಯಾಯ 17ನೇ ವಾಕ್ಯ. ಯಾಜಕ ಕಾಂಡ 25ನೇ ಅಧ್ಯಾಯ 17ನೇ ವಾಕ್ಯ. ಆದದರಿಂದ ನೀವು ಒಬ್ಬರಿಗೊಬ್ಬರು ಅನ್ಯಾಯ ಮಾಡಬಾರದು. ಇನ್ನೊಬ್ಬರಿಂದ ಒಳ್ಳೆಯದನ್ನು ಅನುಭವಿಸಿರುವಂಥ ನಾವು ಅವ್ರಿಗೆ ಅನ್ಯಾಯ ಮಾಡಬಾರ್ದು. ಇವತ್ತೇನು ನಡೀತಾ ಇದೆ ಅಂದರೆ, ಪ್ರಪಂಚದಲ್ಲಿ ಬೇರೆಯವ್ರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬನ ಮೇಲೆ ಬರ್ತಾ ಇರ್ತಾನೆ, ಬೇರೆಯವ್ರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ತಾನು ಹೆಸರು ಮಾಡ್ತಾ ಇರ್ತಾನೆ, ಬಟ್ ಅವನಿಗೆ ಕೆಟ್ಟದನ್ನು ಬಯಸ್ತಾ ಇರ್ತಾನೆ. ಅವನು ದೇವರದನ್ನು ಒಪ್ತಾ ಇಲ್ಲ ಬೈಬಲಲ್ಲಿ. ಬೇರೆಯವ್ರ ತಲಾಂತಗಳನ್ನು ಉಪಯೋಗಿಸಿಕೊಂಡು ಮೇಲೆ ಬರುವಂಥವ್ನು ಒಬ್ಬನಿರ್ತಾನೆ, ಬೇರೆಯವರ ಆಸ್ತಿಯನ್ನು ಉಪಯೋಗಿಸ್ಕೊಂಡು ಮೇಲೆ ಬರುವಂಥವ್ನು ಒಬ್ಬನಿರ್ತಾನೆ, ಬೇರೆಯವರಿಂದ ಅನುಕೂಲತೆಗಳೆಲ್ಲವನ್ನು ಪಡ್ಕೊಂಡು ಮೇಲೆ ಬರೋದಕ್ಕೆ ಒಬ್ಬನು ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ಅವ್ರಿಗೆ ಅನ್ಯಾಯ ಮಾಡುವಂಥ ಸ್ವಭಾವದಲ್ಲೇ ಇರ್ತಾನೆ ಅವನು. ಅದಕ್ಕೆ ಈ ವಾಕ್ಯದ ಮುಖಾಂತರ ದೇವರು ಎಚ್ಚರಿಸ್ತಾ ಇದ್ದಾನೆ. ತಂದೆ ತಾಯಿಗಳನ್ನಾಗಲಿ, ಶಿಕ್ಷಕರನ್ನಾಗಲಿ, ಅಥವಾ ಪಾಸ್ಟರ್ಸ್ ಆಗಲಿ, ನಿಮ್ಮ ಸ್ನೇಹಿತರಾಗಲಿ, ಅವರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು, ಈ ಕೋತಿಗಳು ಹೇಗೆ ತಾನೇ ಆ ರೈತನ ಒಳ್ಳೆತನವನ್ನು ಉಪಯೋಗಿಸ್ಕೊಂಡು ಹಾಳು ಮಾಡಿ ನಂತರ ಬುದ್ಧಿ ಬಂತೋ, ನೀವು ಕೂಡ ನಿಮ್ಮ ತಂದೆ ತಾಯಿ, ಸೇವಕರು, ಸ್ನೇಹಿತರು, ಹಿರಿಯರು, ಅಣ್ಣಂದಿರು ಅವರ ಒಳ್ಳೆತನವನ್ನು ಉಪಯೋಗಿಸಿಕೊಂಡು ಅವರಿಗೆ ಮೋಸ ಮಾಡುವಂಥ, ಅನ್ಯಾಯ ಮಾಡೋ ಸ್ವಭಾವದಲ್ಲಿ ನಾವು ಇರಬಾರ್ದು. ಇರೋದರಿಂದ ಮುಂದೊಂದಿನ ಆ ಸ್ವಭಾವವೇ ನಮಗೆ ವ್ಯಾಕುಲಕ್ಕೆ, ಆ ಸ್ವಭಾವ ನಮಗೆ ದಿಕ್ಕಿಲ್ಲದ ಪರಿಸ್ಥಿತಿಗೆ, ಈ ಕೋತಿಗಳನ್ನು ತಂದ ಹಾಗೆ ನಮ್ಮನ್ನು ತಂದು ನಿಲ್ಲಿಸುತ್ತೆ. ಅದಕ್ಕಾಗಿ ನಾವು ಬೇರೆಯವರ ಒಳ್ಳೆತನವನ್ನು ನಮ್ಮ ಅನುಕೂಲಕ್ಕೆ ಉಪಯೋಗಿಸಿಕೊಂಡು ಮೋಸ ಮಾಡದಂತೆ ನಾವು ಎಲ್ಲರಿಗೂ ನ್ಯಾಯವನ್ನು ಮಾಡ್ತಾ, ಎಲ್ಲರಿಗೂ ಉಪಕಾರ ಮಾಡ್ತಾ ಬದುಕಬೇಕಾಗಿ. ಸೊ ದೇವರಾತ್ಮ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು.